ಶುಭ ಶುಕ್ರವಾರ ಪ್ರಭು ಯೇಸುವಿನ ಯಾತನೆ ಹಾಗೂ ಮರಣದ ಸ್ಮರಣೆಯ ದಿನ. ಈ ದಿನ ಪ್ರಪಂಚದಾದ್ಯಂತ ಎಲ್ಲ ಕಥೋಲಿಕ ಕ್ರೈಸ್ತರು ಈ ದಿವ್ಯ ಸಾಂಗ್ಯಗಳಲ್ಲಿ ಭಾಗವಹಿಸಿ ಪ್ರಭು ಯೇಸುವಿನ ಯಾತನೆ ಹಾಗೂ ಮರಣವನ್ನು ಧ್ಯಾನಿಸುತ್ತಾರೆ. ಈ ದಿನ ಎಲ್ಲೂ ಬಲಿ ಪೂಜೆಗಳಿರುವುದಿಲ್ಲ. ಕಾರಣ ಯೇಸು ಕ್ರಿಸ್ತರು ಆ ಕಲ್ವಾರಿ ಬಲಿಯಲ್ಲಿ ಒಪ್ಪಿಸಿದ ಒಂದೇ ಬಲಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಅದನ್ನು ಧ್ಯಾನಿಸುವ ಅವಕಾಶ ನಮ್ಮೆಲ್ಲರಿಗೆ. ಪ್ರಭು ಯೇಸು ಶಿಲುಬೆಯನ್ನ ಹೊತ್ತುಕೊಂಡು ಕಲ್ವಾರಿ ಬೆಟ್ಟಕ್ಕೆ ಏರಿದರು. ಶಿಲುಬೆಯ ಮೇಲೆ ತೂಗಿ ನಿಮ್ಮ ಪಾಪಗಳಿಗಾಗಿ ಅವರು ಪ್ರಾಯಶ್ಚಿತ್ತಪಟ್ಟರು. ಹೀಗೆ ನಮ್ಮೆಲ್ಲರಿಗೂ ಶಿಲುಬೆ ಒಂದು ಸೋಲಿನ ಗುರುತಲ್ಲ, ಬದಲಾಗಿ ಒಂದು ಗೆಲುವಿನ ಸೋಪಾನವೆಂದು ಅವರು ತೋರಿಸಿಕೊಟ್ಟರು. ಶಿಲುಬೆಯಲ್ಲಿ ಅವರು ತಂದೆಗೆ ವಿಧೇಯರಾಗಿ ತಮ್ಮ ಪ್ರಾಣವನ್ನೇ ಒಪ್ಪಿಸಿಕೊಡುವುದರ ಮೂಲಕ ಪಾಪದ ದೋಷವನ್ನು ನೀಗಿ ನಮ್ಮೆಲ್ಲರನ್ನು ಪುನರುತ್ಥಾನಿ ಮಕ್ಕಳಾಗಿ ಮಾಡಿದ್ದಾರೆ. ಆದ್ದರಿಂದ ಪ್ರಭು ಯೇಸುವಿನ ಶಿಲುಬೆಯನ್ನು ನಾವು ನೋಡುವಾಗ ನಮ್ಮ ಕಷ್ಟಗಳು ನಮ್ಮ ಜ್ಞಾಪಕಕ್ಕೆ ಬರಬಹುದು. ಆ ಸಂದರ್ಭದಲ್ಲಿ ಯೇಸುವಿನ ಕಷ್ಟಗಳೊಂದಿಗೆ ಸೇರಿಸಿ ನಮ್ಮ ಕಷ್ಟಗಳನ್ನು ಒಪ್ಪಿಸಿಕೊಡಲು ನಾವು ಸಿದ್ಧರಿರೋಣ. ಎರಡನೆಯದಾಗಿ, ನಮ್ಮ ಪಾಪಗಳಿಗಾಗಿ ಮೃತಪಟ್ಟು ಶಿಲುಬೆಗೇರಿಸಲ್ಪಟ್ಟು ನಮ್ಮೆಲ್ಲರ ಉಜ್ಜೀವನಕ್ಕೆ ಕಾರಣರಾದ, ರಕ್ಷಣೆಗೆ ಕಾರಣರಾದ ಕ್ರಿಸ್ತರಿಗೆ ಇದೋ ವಂದನೆ ಎಂದು ಹೇಳೋಣ. ಅದು ಮಾತ್ರವಲ್ಲ, ನಾವು ನಮ್ಮ ಜೀವನದಲ್ಲಿ ಶಿಲುಬೆ ಕೊನೆಯಲ್ಲ, ಬದಲಾಗಿ ಪುನರುತ್ಥಾನ ಎದುರು ನೋಡಬೇಕಾದ ವಿಷಯ ಎಂಬ ಸಂದೇಶವನ್ನು ಈ ದಿನ ಹೊತ್ತುಕೊಂಡು ನಮ್ಮ ಮನೆಗಳಿಗೆ ಹಿಂತಿರುಗೋಣ. ಪ್ರಭು ಯೇಸುವಿನ ಪುಣ್ಯ ಪಾಡು ಹಾಗೂ ಮರಣ ನಮ್ಮೆಲ್ಲರನ್ನು ಪಾಪ ದೋಷಗಳಿಂದ ವಿಮುಕ್ತಗೊಳಿಸಿ ರಕ್ಷಣೆಯನ್ನು ನಮಗೆ ತಂದುಕೊಡಲಿ. ಮಾತ್ರವಲ್ಲ, ನಾವು ಪುನರುತ್ಥಾನವನ್ನು ಭರವಸೆಯಿಂದ ಎದುರು ನೋಡು. ಕೊನೆಗೆ ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರದ ಶುಭಾಶೀರ್ವಾದಗಳನ್ನು ಕೋರುತ್ತೇನೆ. ಮಾತ್ರವಲ್ಲ, ನಿಮಗೂ ನಿಮ್ಮ ಕುಟುಂಬಕ್ಕೂ ಪ್ರಭು ಯೇಸುವಿನ ಹೇರಳ ಆಶೀರ್ವಾದಗಳು ಸಿಗಲಿ. ಕಷ್ಟದಲ್ಲಿ, ನೋವಿನಲ್ಲಿ ಪ್ರಭುವನ್ನೇ ಹಿಂಬಾಲಿಸಲು ನಿಮ್ಮೆಲ್ಲರಿಗೂ ದೇವರು ಧೈರ್ಯ ಕೊಡಲಿ ಎಂದು ಆಶಿಸುತ್ತೇನೆ.